ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಂತ್ಯ ಹೇಗಾಯಿತು? ಶ್ರೀಕೃಷ್ಣನ ಅಂತ್ಯ ಸಂಸ್ಕಾರದಲ್ಲಿ ಆ ಒಂದು ಅಂಗ ಸುಡಲೇ ಇಲ್ಲ. ಹಾಗೆ ಆ ಶ್ರೀಕೃಷ್ಣನ ಅಂಗ ಯಾವುದು? ಈಗಲೂ ಆ ಅಂಗ ಜೀವಂತವಾಗಿದೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಶ್ರೀಕೃಷ್ಣನ ಆ ಅಂಗ ಯಾವುದು? ಹಾಗೆ ಆ ಅಂಗ ಇಂದಿಗೂ ಎಲ್ಲಿ ಜೀವಂತವಾಗಿದೆ? ಎಲ್ಲ ವಿಚಾರವನ್ನು ನಾನಿವತ್ತು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಡಲಿದ್ದೇನೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ಫ್ರೆಂಡ್ಸ್, ತ್ರೇತಾಯುಗದಲ್ಲಿ ಸುಗ್ರೀವನ ಸಹಾಯಕ್ಕೆ ಮುಂದಾದ ಶ್ರೀರಾಮನು ಬಲಿಷ್ಠವಾದ ವಾಲಿಯ ಸಂಹಾರಕ್ಕೆ ಮರದ ಮರೆಯಲ್ಲಿ ನಿಂತು ಬಾಣವನ್ನು ಹೂಡಿ ವಾಲಿಯನ್ನ ನೆಲಕ್ಕೆ ಬೀಳಿಸ್ತಾನೆ. ನಂತರ ಶ್ರೀರಾಮನು ವಾಲಿ ಬಳಿ ಹೋಗಿದಾಗ ವಾಲಿ ಹೇಳ್ತಾನೆ, ಪ್ರಭು, ನೀವೇ ನನ್ನ ಪ್ರಾಣ ಬೇಕೆಂದು ಕೇಳಿದರೆ ನಾನೇ ಕೊಡುತ್ತಿದ್ದೆ ಎಂದು ಹೇಳ್ತಾನೆ. ಅದಕ್ಕೆ ಶ್ರೀರಾಮನು ಹೇಳ್ತಾರೆ, ಮುಂದಿನ ಜನ್ಮದಲ್ಲಿ ನಿನ್ನ ಕೈಯಿಂದಲೇ ನನ್ನ ಸಾವಾಗುತ್ತೆ ಎಂದು ಶ್ರೀರಾಮನು ವಾಲಿಗೆ ಮಾತನ್ನು ಕೊಡ್ತಾರೆ. ನಂತರ ದ್ವಾಪರ ಯುಗದಲ್ಲಿ 101 ಕೌರವರ ಸಾವಾದಾಗ ಗಾಂಧಾರಿಯು ದುಃಖದಿಂದ ಶ್ರೀಕೃಷ್ಣನಿಗೆ ಶಾಪವನ್ನು ಕೊಡ್ತಾಳೆ. ನಂತರ ಶ್ರೀಕೃಷ್ಣನು ಕಾಡಿನಲ್ಲಿ ಒಂದು ಮರದ ಕೆಳಗೆ ವಿಶ್ರಾಂತಿಸುವ ಸಮಯದಲ್ಲಿ ಅಲ್ಲೇ ಕಾಡಿನಲ್ಲಿ ಇದ್ದ ಜರ ಎಂಬ ಬೇಡನಿಗೆ ಶ್ರೀಕೃಷ್ಣನ ಕಾಲು ಜಿಂಕೆಯ ರೀತಿಯಲ್ಲಿ ಕಾಣತೊಡಗಿತು. ಆಗ ಆ ಬೇಡ ಶ್ರೀಕೃಷ್ಣನ ಕಾಲಿಗೆ ಬಾಣವನ್ನು ಬಿಡ್ತಾನೆ. ಆ ಜರ ಅನ್ನೋ ಬೇಡ ಬೇರೆ ಯಾರೂ ಅಲ್ಲ, ತ್ರೇತಾಯುಗದಲ್ಲಿ ವಾಲಿಗೆ ಕೊಟ್ಟ ಮಾತು ದ್ವಾಪರ ಯುಗದಲ್ಲಿ ನಿಜವಾಯಿತು. ವಾಲಿಯಿಂದಲೇ ಶ್ರೀಕೃಷ್ಣನ ಅಂತ್ಯವಾಯಿತು. ನಂತರ ಜರನಿಗೆ ತಾನು ಶ್ರೀಕೃಷ್ಣನ ಕಾಲಿಗೆ ಬಾಣವನ್ನು ಹೊಡೆದೆ ಎಂಬ ನೋವು, ದುಃಖ ಉಮ್ಮಳಿಸಿ ಬರುತ್ತದೆ. ತಾನು ಎಂತಹ ತಪ್ಪು ಮಾಡಿದೆ ಎಂಬುದರ ನೋವು ಕಾಡತೊಡಗುತ್ತದೆ. ಆದರೆ ಶ್ರೀಕೃಷ್ಣನ ಅಂತ್ಯ ಅದಾಗಲೇ ಆಗಿ ಹೋಗಿತ್ತು. ನಂತರ ಶ್ರೀಕೃಷ್ಣನ ಅಂತ್ಯ ಸಂಸ್ಕಾರವನ್ನು ಪಾಂಡವರು ಮಾಡಲು ಮುಂದಾಗ್ತಾರೆ. ಶ್ರೀಕೃಷ್ಣನ ದೇಹಕ್ಕೆ ಪಾಂಡವರು ಅಗ್ನಿಸ್ಪರ್ಶ ಮಾಡಿದಾಗ ಶ್ರೀಕೃಷ್ಣನ ದೇಹ ಸುಟ್ಟರೂ ಆ ಒಂದು ಅಂಗ ಮಾತ್ರ ಸುಡಲಿಲ್ಲ. ಆ ಅಂಗ ಯಾವುದೆಂದರೆ ಶ್ರೀಕೃಷ್ಣನ ಹೃದಯ. ಹೌದು, ಪಾಂಡವರು ಎಷ್ಟೇ ಸುಡಲು ಪ್ರಯತ್ನಿಸಿದರೂ ಶ್ರೀಕೃಷ್ಣನ ಹೃದಯವನ್ನು ಸುಡಲು ಸಾಧ್ಯವಾಗಲೇ ಇಲ್ಲ. ನಂತರ ಶ್ರೀಕೃಷ್ಣನ ಆ ಹೃದಯವನ್ನು ಪಾಂಡವರು ನೀರು ಪಾಲು ಮಾಡ್ತಾರೆ. ನಂತರ ರಾಜ ಇಂದ್ರಿಯನಿಗೆ ಶ್ರೀಕೃಷ್ಣನ ಹೃದಯವು ಸಿಗುತ್ತೆ. ರಾಜ ಇಂದ್ರಿಯನು ಜಗನ್ನಾಥನ ಭಕ್ತನಾಗಿದ್ದ. ಆತ ಶ್ರೀಕೃಷ್ಣನ ಹೃದಯವನ್ನು ಜಗನ್ನಾಥನ ಮೂರ್ತಿಯಲ್ಲಿ ಪ್ರತಿಪಾದಿಸುತ್ತಾನೆ. ಹಾಗೆ ಆ ಮೂರ್ತಿಯಲ್ಲೇ ಶ್ರೀಕೃಷ್ಣನ ಪ್ರಾಣ ಜೀವಂತವಾಗಿದೆ ಎಂದು ನಂಬಲಾಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರೀಕೃಷ್ಣನ ಅಂತ್ಯದ ಘಟನೆಗಳನ್ನು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.